ಇಷ್ಟೆಲ್ಲ ನಡೆದಿದ್ಯಾ? ನನ್ಗೇನು ಗೊತ್ತೇ ಇಲ್ಲ. ಪಲ್ಲವಿಯವರೇನು ಮನೆಯಲ್ಲಿ ಹೇಳಲ್ವಾ? ಹೊರಗಡೆ ನಡೆದಿದ್ದನ್ನು ಏನೂ ಹೇಳೋದಿಲ್ಲ. ಹೇಳೋದೇ ಇಲ್ಲ ಅಂತೇನಿಲ್ಲ. ನಾನು ನಮ್ಮ ಯಜಮಾನ್ರು ಆತಂಕ ಪಟ್ಕೊಳ್ತೀವಿ ಅಂತ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಲ್ಲ. ಆಮೇಲೆ ನಾವುಗಳು ಅವ್ರ ಜೊತೆ ವ್ಯಥೆ ಪಡೋ ಹಾಗಾಗತ್ತೆ. ಅವಳಿಗೆ ಅವಲಂಬನೆ ಅನ್ನೋದು ಇಷ್ಟ ಆಗಲ್ಲ. ಆದ್ರೆ ಸ್ವಾಭಿಮಾನ, ಸ್ವಾವಲಂಬನೆ ಎಲ್ಲ ಸಮಯದಲ್ಲೂ ಉಪಯೋಗಕ್ಕೆ ಬರೋದಿಲ್ಲ ಅಲ್ವಾ? ನಿಜ. ನಮ್ ವಿಕ್ರಾಂತ್ನ ನೋಡಿ, ಆದರ್ಶ ಅಂತ ಇದ್ದಿದ್ದಕ್ಕೆ ಎಲ್ರೂ ಸೇರಿ ಅವನನ್ನ ಸುಳಿನಲ್ಲಿ ಸಿಕ್ಕಾಕ್ಸ್ಬಿಟ್ರು. ನನ್ಗಂತೂ ಈ ಕೇಸು ಯಾವಾಗ ಮುಗಿಯುತ್ತೋ ಅನ್ನಿಸ್ಬಿಟ್ಟಿದೆ. ಯಾವಾಗ ಅವನು ನಿರಪರಾಧಿ ಅಂತ ಪ್ರೂವ್ ಮಾಡ್ತಾನೋ, ಯಾವಾಗ ಅವನಿಗೆ ಅಂಟಿರೋ ಕಳಂಕ ಹೋಗುತ್ತೋ ಅಂತ ಕಾಯ್ತಾ ಇದ್ದೀನಿ. ಆತಂಕನೂ ಇದೆ, ಹಾಗೆ ಅವನು ಗೆದ್ದು ಬಂದೇ ಬರ್ತಾನೆ ಅನ್ನೋ ಭರವಸೆನೂ ಇದೆ. ಯಾಕಂದ್ರೆ ಅವನು ನಿಷ್ಠಾವಂತ, ಪ್ರಾಮಾಣಿಕ. ಆದ್ರೆ ದೇವ್ರು ಅವನ್ಗೆ ಅನ್ಯಾಯ ಮಾಡ್ಬಿಟ್ಟ. ಅಯ್ಯೋ, ಸಮಾಧಾನ ಮಾಡ್ಕೊಳ್ಳಿ. ದೇವ್ರು ಒಳ್ಳೆಯವ್ರಿಗೆ ಅನ್ಯಾಯ ಮಾಡೋದಿಲ್ಲ, ಪರೀಕ್ಷೆಗಳನ್ನ ಉಡ್ತಾನಷ್ಟೆ. ದೇವ್ರಿಡೋ ಪರೀಕ್ಷೆ ಸುಲಭವಾಗಿರಲ್ಲ, ಆದ್ರೆ ನಿಷ್ಠೆಯಿಂದ ಇರೋರು ಗೆದ್ದೇ ಗೆಲ್ತಾರೆ. ಆದ್ರೂ ತುಂಬಾ ಭಯ ಆಗತ್ತೆ ಒಂದೊಂದ್ಸಲ ವಿಕ್ರಾಂತ್ ವಿಷಯದಲ್ಲಿ. ಜೀವನದಲ್ಲಿ ತುಂಬಾ ನೋವುಗಳನ್ನ ನೋಡ್ಬಿಟ್ಟಿದ್ದಾನೆ, ಒಂಟಿಯಾಗಿದ್ದಾನೆ. ನಮ್ ಪಲ್ಲವಿನೂ ಅಷ್ಟೆ, ಅವಳು ಕೂಡ ಒಂಟಿಯಾಗೇ ಇದ್ದಾಳೆ. ಮನೆಯಲ್ಲಿ ನಾವೆಲ್ಲರೂ ಇದ್ದೀವಿ, ಹಾಗಂತ ಅವಳು ಒಂಟಿ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಅವಳ ಕಷ್ಟದಲ್ಲಿ ಜೊತೆಗೆ ಹೆಜ್ಜೆ ಹಾಕುವಂತ ಒಂದು ಜೀವ ಇಲ್ಲ ಅಂದ್ರೆ ಅದು ಒಂಟಿತನ ತಾನೆ.